ಭಾವಪುಟದ 5ನೇ ಸಂಚಿಕೆ. ಅದಿತಿ ಆ ಕಾಲೇಜಿನ ಲೆಕ್ಚರರ್. ಅದಿತಿ: ಮಿಸ್ ಅದಿತಿ, ಗುಡ್. ನಾನು ಹೇಳೋಕ್ಕೂ ಮುಂಚೆ ನೀವೇ ಧೈರ್ಯ ಮಾಡಿ ಎದ್ದು ನಿಂತು ಬಿಟ್ರಿ. ಯಾಕ್ರಿ, ನನ್ನ ಕಂಡ್ರೆ ಭಯನಾ? ಹಾಗಲ್ಲ ಸರ್, ಇಲ್ಲಿರೋರು ಏನೊಂದು ಕಳ್ತಾರೋ ಅನ್ನೋ ಭಯ. ಅಂದರೆ ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ಗಳನ್ನ ಇಲ್ಲಿರೋ ಮ್ಯಾನೇಜ್ಮೆಂಟ್ಗೆ ತುಂಬ ಸಾರಿ ಗಮನಕ್ಕೆ ತಂದಿದ್ದೆ ಸರ್. ಬಟ್ ಅವರು ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಅದಕ್ಕೆ ಹುಡುಗಿರ ಜೊತೆ ಸೇರಿ ಸೀದಾ ಅನಂತ್ ಸರ್ಗೆ ಕರೆ ಮಾಡಬೇಕಾಯ್ತು. ಹೋ, ತುಂಬ ಧೈರ್ಯವಂತರು ರೀ ನೀವು. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್. ಈಗ ನೀವು ಫೇಸ್ ಮಾಡಿರೋ ಅಥವಾ ನೀವು ಡೈರೆಕ್ಟಾಗಿ ನೋಡಿರೋ ಪ್ರಾಬ್ಲಮ್ ಏನೇನು ಅಂತ ಹೇಳಬಹುದಾ? ರಿಷಿ ಕೇಳಿದ. ಸರ್, ಈ ಫೈನಲ್ ಇಯರ್ ಹುಡುಗರು ಕಾರಿಡಾರ್ನಲ್ಲಿ ಹೋಗುವಾಗ ಬರುವಾಗ ನಾನು ಲೆಕ್ಚರರ್ ಅಂತಲೂ ನೋಡಿದೆ ನನ್ನ ಮೇಲೆ ಹಾಡು ಹಾಡೋದು, ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ಫಸ್ಟ್ ಇಯರ್ ಕ್ಲಾಸ್ ತಗೊಳ್ತಿದ್ರೆ ಮಧ್ಯೆ ಬಂದು ಹುಡುಗರನ್ನು ರ್ಯಾಗ್ ಮಾಡಿ ಕರ್ಕೊಂಡು ಹೋಗೋದು ಮಾಡ್ತಿದ್ದಾರೆ ಸರ್. ಮತ್ತು ಕಾಲೇಜ್ ಕ್ಯಾಂಪಸ್ನಲ್ಲಿ ಸ್ಮೋಕ್ ಮಾಡೋದನ್ನು ನೋಡಿದ್ದೀನಿ, ಹುಡುಗಿರನ್ನು ಚುಡಾಯಿಸೋದು ನೋಡಿದ್ದೀನಿ. ನಾವೇನಾದರೂ ಬುದ್ಧಿ ಹೇಳೋಕ್ಕೆ ಹೋದರೆ ನಿನ್ನೆ ಮೊನ್ನೆ ನಮ್ಮ ಸೀನಿಯರ್ ಆಗಿದ್ದವಳು ನಮಗೆ ಬುದ್ಧಿ ಹೇಳೋ ಥರ ಆಗಿದ್ದಾಳೆ ನೋಡ್ರು ಅಂತ ಮಾತನಾಡ್ತಾರೆ ಸರ್. ಸರ್, ನಾನು ಸಹ ಇದೇ ಕಾಲೇಜ್ನಲ್ಲಿ ಓದಿದ್ದು. ನಾವು ಓದೋವಾಗ ಕಾಲೇಜ್ ಹೀಗಿರಲಿಲ್ಲ ಸರ್. ಇಲ್ಲಿ ಲೆಕ್ಚರರ್ ಆಗಬೇಕು ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಆದರೆ ಈ ಬದಲಾದ ವಾತಾವರಣ ನನ್ನಂಥ ಎಷ್ಟೋ ಜನಕ್ಕೆ ಉಸಿರುಗಟ್ಟಿಸಿದಂತೆ ಅನ್ನಿಸ್ತಿದೆ. ಆದರೂ ಮೂಕವಾಗಿದ್ದಾರೆ. ಓಕೆ ಅದಿತಿ, ವಿಷಯ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್. ಈಗ ಹೇಳಿ, ಯಾಕೆ ನೀವೆಲ್ಲ ಸುಮ್ಮನೆ ಇದ್ದೀರಾ? ಅದಿತಿಯವರು ನಿಮಗೆ ಅಷ್ಟೊಂದು ಬಾರಿ ಕೇಳಿದರೂ ನೀವ್ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ? ಪ್ರಿನ್ಸಿಪಲ್ ಸರ್. ಈಗ ಪ್ರಶ್ನೆ ನೇರವಾಗಿಯೇ ಇತ್ತು. ರಿಷಿ, ಇಲ್ಲಿ 5 ಜನರ ಗ್ಯಾಂಗ್ ಇದೆ. ಅದರ ಹೆಸರು ಆಲ್ಫಾ ಅಂತ. ಅರುಣ್, ಲೋಹಿತ್, ಪ್ರದೀಪ್, ಹರೀಶ್ ಮತ್ತು ಅಲೋಕ್. ಇವರೆಲ್ಲ ದೊಡ್ಡ ಮನೆ ಮಕ್ಕಳು. ಪ್ರಿನ್ಸಿಪಾಲ್, ಒಂದು ನಿಮಿಷ, ಅವರು ನನಗಿಂತಲೂ ದೊಡ್ಡವ್ರ ಮನೆ ಮಕ್ಕಳಾ? ನೋಡಿ, ಯಾಕೆ ಕೇಳಿದೆ ಅಂದರೆ ನನಗೂ ಕ್ಲಾರಿಟಿ ಇರಲಿ ಅಂತ. ಹಾಗಲ್ಲ ರಿಷಿ, ಅವರಿಗೆ ಫಾಲೋವರ್ಸ್ ತುಂಬ ಇದ್ದಾರೆ. ಆ ಫಾಲೋವರ್ಸ್ಗೆಲ್ಲ ಆ ಗ್ಯಾಂಗ್ದೇ ಸಪೋರ್ಟ್. ಅಂದರೆ ನನಗಿಂತಲೂ ದೊಡ್ಡ ಮನೆಯವರು ಅಲ್ಲ ಅಂತ ಆಯಿತು. ಓಕೆ, ಯು ಪ್ಲೀಸ್ ಕಂಟಿನ್ಯೂ. ಕಳೆದ ತಿಂಗಳು ಲ್ಯಾಬ್ ಅಟೆಂಡರ್ ಮೇಲೆ ಕೈ ಮಾಡಿದ್ದಾರೆ. ಅವನೇನೋ ಹೇಳೋದಕ್ಕೆ ಹೋಗಿದ್ದಾನೆ. ಅಲ್ಫಾ ಗ್ಯಾಂಗ್ ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ತಂಟೆಗೆ ಬಂದರೆ ಹುಷಾರಂತ ಅವನಿಗೆ ತದಕಿ ಆವಾಜ್ ಹಾಕಿ ಹೋದ್ರಂತೆ. ಇಂಥವ್ರನ್ನ ಎದುರು ಹಾಕಿಕೊಂಡ್ರೆ ನಮ್ಮ ಮರ್ಯಾದೆಯೇ ಹಾಳು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಆಯಿತು. ಕಲಿಯೋರು ಕಲಿತಾರೆ, ಬಿಡೋರು ಬಿಡುತ್ತಾರೆ ಎಂದು ಪ್ರಿನ್ಸಿಪಾಲ್ ಹೇಳಿದಾಗ ಅಲ್ಲಿದ್ದ ಕೆಲವು ಪ್ರಿನ್ಸಿಪಾಲ್ ಹೇಳಿದ್ದೇ ಸರಿ ಎನ್ನುವಂತೆ ತಲೆಯಾಡಿಸಿದರು. ರಿಷಿಗೆ ಮೈಯೆಲ್ಲ ಉರಿದು ಹೋಯಿತು. ಏನ್ರಿ ಪ್ರಿನ್ಸಿಪಾಲ್ ಆಗಿ ನೀವೇ ಹೀಗೆ ಮಾತನಾಡ್ತಿದ್ದೀರಿ? ಅನಂತರಿಗೂ ಸಹ ಕೋಪ ಬಂದಿತ್ತು. ತಾತ, ಕಾಲೇಜಿನ ಪರಿಸ್ಥಿತಿ ಹೀಗಾಯಿತು ಅಂತ ಮನೆಯಲ್ಲಿ ಯೋಚನೆ ಮಾಡ್ತಾ ಕುಳಿತಿದ್ದೆ ಅಲ್ವಾ? ಇಷ್ಟಕ್ಕೆಲ್ಲ ಕಾರಣ ಇಲ್ಲಿದೆ. ಇಷ್ಟೆಲ್ಲ ಆಗೋದಕ್ಕೆ ಮೇನ್ ರೀಸನ್ ಈ ಪ್ರಿನ್ಸಿಪಾಲ್ ಎಂದು ಎಲ್ಲರೆದುರು ಪ್ರಿನ್ಸಿಪಾಲರ ಹತ್ರ ಬೊಟ್ಟು ಮಾಡಿದ ರಿಷಿ. ಹೌ ಕ್ಯಾನ್ ಯು ಸೇ ದಟ್ ಟು ಮೀ ರಿಷಿ? ಅಂತಹ ಗ್ಯಾಂಗ್ ಕಡೆಯಿಂದ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದು ತಪ್ಪಾ? ನನ್ನ ಕ್ವಾಲಿಫಿಕೇಷನ್ ಏನು ಗೊತ್ತಾ ನಿಮಗೆ? ಸರ್, ಪ್ಲೀಸ್ ಸ್ಟಾಪ್. ಇಷ್ಟೊತ್ತು ನೀವು ಮಾತನಾಡಿದ್ದು ನಾನು ಕೇಳಿದೆ ತಾನೇ? ಈಗ ನನಗೆ ಮಾತನಾಡೋಕ್ಕೆ ಬಿಡಿ. ಚಿನ್ನ, ಹೋಗಿ ಈ ರೂಮಿನ CCTV ಫುಟೇಜನ್ನು ತಗೊಂಡು ಬಾ. ನೋಡು, ಈ ಕ್ಯಾಮ್ರಾದ್ದು ಎಂದು ತನ್ನ ಬೆನ್ನ ಹಿಂದಿನ ಕ್ಯಾಮ್ರಾ ತೋರಿಸಿದ. ಎಲ್ಲರಿಗೂ ಏತಕ್ಕಿರಬಹುದೆಂಬ ಕುತೂಹಲ ಮೂಡಿತು. ಚಿನ್ಮಯಿ ತಲೆ ಆಡಿಸಿ ಹೋದನು. ಯಾಕೋ ಅದು? ಚಕ್ರವರ್ತಿಗಳು ಕೇಳಿದರು. ನೋಡು ತಾತ, ಇವರಿಗೆ ತಮ್ಮ ಮರ್ಯಾದೆ ಮುಖ್ಯವೇ ಹೊರತು ಕಾಲೇಜಿನದ್ದಲ್ಲ. ಇಂಥವರನ್ನು ಪ್ರಿನ್ಸಿಪಲ್ ಆಗಿ ಹೇಗೆ ಮಾಡಿದೆ ನೀನು? ಇವರು ಮಾತಿಗೆ ತಲೆ ಆಡಿಸಿದ ಒಂದಷ್ಟು ಜನ ಇಲ್ಲಿದ್ದಾರೆ. ಇಲ್ಲಿ ಅವರು ಯಾರು ಅನ್ನೋದು ಆ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ. ಎಲ್ಲರನ್ನು ತೆಗೆದು ಹಾಕು ಅಥವಾ ಅವರಾಗೆ ರಾಜೀನಾಮೆ ಕೊಡೋ ಹಾಗೆ ಮಾಡು. ಇನ್ನು ಆ ಗ್ಯಾಂಗ್ ವಿಚಾರ ನನಗೆ ಬಿಡು. ಈ ದೊಡ್ಡವ್ರ ಮನೆ ಮಕ್ಕಳಿಗೆ ದೊಡ್ಡದಾಗಿಯೇ ಪಾಠ ನಾನು ಕಲಿಸ್ತೀನಿ. ಆ ಗ್ಯಾಂಗಿನ ಬೆಳ್ಕೊಂಡಿರೋ ಬಾಲ ಕಟ್ ಮಾಡಿದರೆ ಅವರ ಫಾಲೋವರ್ಸ್ ಎಲ್ಲ ಬಾಲ ಮುದುರಿಕೊಂಡಿರ್ತಾರೆ. ಆ್ಯಂಡ್ ಒನ್ ಮೋರ್, ಈ ಹುದ್ದೆಯಿಂದ ತೆಗೆದು ಹಾಕೋ ಕೆಲಸ ಮುಗಿದ ಮೇಲೆ ಕಾಲೇಜ್ಗೆ ಹೊಸ ಲೆಕ್ಚರರ್ಸ್ ಬೇಕು ಅಂತ ಅರ್ಜೆಂಟಾಗಿ ಆ್ಯಡ್ ಕೊಡಿ. ಸ್ಟೂಡೆಂಟ್ಸ್ ಇಷ್ಟು ದಿನ ಇಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇನ್ಮುಂದೆ ಇದು ಯಾವುದೂ ರಿಪೀಟ್ ಆಗೋದಿಲ್ಲ. ಮುಂದಿನ ವಾರವೇ ಇಂಟರ್ವ್ಯೂ, ಸೇಮ್ ಟೈಮ್ ಸೇಮ್ ಲೊಕೇಶನ್ ನಾನೇ ಕಂಡಕ್ಟ್ ಮಾಡ್ತೀನಿ. ಹಾಗೆ ಆ್ಯಡ್ ಕೊಡುವಾಗ ಕಾಲೇಜಿನ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಒಲವು ಇರುವವರಿಗೆ ಮೊದಲ ಆದ್ಯತೆ ಅಂತ ಬರೆದು ಹಾಕಿ ಎಂದ ಪ್ರಿನ್ಸಿಪಾಲ್ ಕಡೆ ನೋಡುತ್ತಾ. ಅಷ್ಟರಲ್ಲಿ ಚಿನ್ಮಯ್ ತನ್ನ ಮೊಬೈಲ್ನಲ್ಲಿ ಹಾಕಿಕೊಂಡು ಬಂದಿದ್ದ ಫುಟೇಜ್ ತೋರಿಸಿದ. ಪ್ರಿನ್ಸಿಪಾಲ್ ಹಿಂದೆ ಮತ್ತು ಪಕ್ಕಕ್ಕೆ ಕುಳಿತ 8 ತಲೆಗಳು ಅಲ್ಲಾಡಿಸಿದ್ದು ಕಾಣಿಸಿತು. ತನ್ನ ತಾತನಿಗೆ ಅವರನ್ನೆಲ್ಲ ತೋರಿಸಿ ತಾನು ಹೇಳಿದ್ದು ಈ ಕೂಡಲೇ ಜಾರಿಗೆ ತರುವಂತೆ ಹೇಳಿ ಅಲ್ಲಿಂದ ನಡೆದು ಬಿಟ್ಟ. ಏನು ಸರ್, ನೀವು ನಿಮ್ಮ ಮೊಮ್ಮಗನ ಮಾತು ಕೇಳ್ಕೊಂಡು ಈ ರೀತಿ ಮಾಡಿದರೆ ಹೇಗೆ? ಅವರಿನ್ನೂ ಚಿಕ್ಕವರು. ಅವನು ಹೇಳಿದ್ರಲ್ಲಿ ತಪ್ಪೇನ್ರಿ ಇತ್ತು? ಅಷ್ಟಕ್ಕೂ ಅವನು ಈ ಟ್ರಸ್ಟ್ನ ವೈಸ್ ಚೇರ್ಮನ್, ನೆನಪಿರಲಿ. ಅವನು ಚಿಕ್ಕವನು ಅಂತ ನನಗೆ ಗೊತ್ತಿದೆ. ಆದರೆ ದೊಡ್ಡವರಾಗಿ ನೀವೆಂಥ ದೊಡ್ಡತನ ತೋರಿಸಿದ್ರಿ ನೋಡಿ.
ಆ ಹೆಣ್ಮಗು ಈ ಕಾಲೇಜ್ನಲ್ಲಿ ಉಸಿರಾಡೋಕ್ಕೂ ಕಷ್ಟವಾಗ್ತಿದೆ ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಎಷ್ಟು ಹಿಂಸೆ ಆಯಿತು ಗೊತ್ತೇನ್ರಿ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಲಿ ಅಂತ ಕಟ್ಟಿಸಿರೋ ಈ ಕಾಲೇಜ್ನಲ್ಲಿ ಈ ಥರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ. ನಾನೇನು ಅವರಿಗೆ ರ್ಯಾಗಿಂಗ್ ಮಾಡಿ ಸಿಗರೇಟ್ ಸೇದಿ ಡ್ರಗ್ಸ್ ತೊಗೊಳ್ಳಿ ಅಂತ ಹೇಳಿಕೊಟ್ಟಿಲ್ವಲ್ಲ ಸರ್. ಹೇಳಿಕೊಟ್ಟಿಲ್ಲ, ಆದರೆ ಅದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದೂ ಸುಮ್ಮನೆ ಇದ್ರಿ ಅಲ್ವಾ. ಇದನ್ನು ಮುಂಚೆಯೇ ನನ್ನ ಗಮನಕ್ಕೆ ತಂದಿದ್ರೆ ಪರಿಸ್ಥಿತಿ ಇಷ್ಟು ಕೈಮೀರಿ ಹೋಗ್ತಿರಲಿಲ್ಲ. ಕಾಲೇಜಿನ ಆಡಳಿತದ ಮೇಲೆ ನಂಬಿಕೆ ಇಟ್ಟು ಈ ಮಕ್ಕಳನ್ನ ಹೆತ್ತವರು ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತಾರೆ. ಆದರೆ ಅಂತಹ ಹಾಸ್ಟೆಲ್ನಲ್ಲಿ ಡ್ರಗ್ಸ್ ಸೇವನೆ ಆಗಿದೆ ಅಂದರೆ ಹೇಗೆ ಹೇಳಿ. ನನಗೆ ತುಂಬ ನಾಚಿಕೆ ಆಗ್ತಿದೆ. ಛೇ, ಯಾರ್ರೀ ಅದು ಹಾಸ್ಟೆಲ್ ವಾರ್ಡನ್? ಅವನನ್ನು ಸೇರಿಸಿಯೇ ನಿಮ್ಮನ್ನೆಲ್ಲ ಕೆಲಸದಿಂದ ತೆಗೆದು ಹಾಕ್ತೀನಿ. ಏನು ಸರ್, ತಮಾಷೆ ಮಾಡ್ತಿದ್ದೀರಾ? ಎಲ್ಲದಕ್ಕೂ ಪ್ರೊಸೀಜರ್ ಅಂತ ಒಂದಿರುತ್ತೆ. ನಾವು ಮೀಡಿಯಾ ಮುಂದೆ ಹೋದರೆ ಕಾಲೇಜಿನ ಜೊತೆ ನಿಮಗೂ ಕೆಟ್ಟ ಹೆಸರು, ನೆನಪಿರಲಿ ಸರ್ ಎಂದು ಪ್ರಿನ್ಸಿಪಾಲ್ ಎಂದಾಗ ಅವನ ತಾತನಿಗೋಸ್ಕರ ಕಾಯುತ್ತಿದ್ದ ರಿಷಿ ಸೀದಾ ಒಳಬಂದು ಅವರ ಕಾಲರ್ ಹಿಡಿದು ಬಿಟ್ಟ. ಚಿನ್ಮಯಿ ಹಾಗೂ ಅನಂತರು ಅವನಿಂದ ಪ್ರಿನ್ಸಿಪಾಲ್ರನ್ನು ಬಿಡಿಸಿ, ಬಾಸ್ ಪ್ಲೀಸ್ ಕಾಮ್ ಡೌನ್, ನೀವು ಹೊರಗೆ ಕಾರ್ನಲ್ಲಿ ಕಾಯ್ತೀರಿ. ಎರಡೂ ಕಡೆ ಏನು ತೊಂದರೆ ಆಗದಂತೆ ನಾವು ಸೆಟಲ್ ಮಾಡಿ ಬರ್ತೀವಿ ಎಂದ ಚಿನ್ಮಯ್. ನೋಡು ಚಿನ್ನ, ಏನು ಮಾಡಬೇಕು ಅಂತ ತಾತನಿಗೆ ಆಗಲೇ ಹೇಳಿದ್ದೀನಿ. ನಾನು ಹೇಳಿದ್ದು ಇವತ್ತು ಈ ಕೂಡಲೇ ಆಗಲೇಬೇಕು. ಕೆಲಸ ಮುಗಿದ ಮೇಲೆ ಕಂಪ್ನಿ ಕಡೆ ಬನ್ನಿ, ನಾನು ಹೋಗಿರ್ತೀನಿ ಎನ್ನುತ್ತಾ ಹೊರಟ ರಿಷಿ. ಅಪೂರ್ವಳ ಗೆಳತಿ ಪಲ್ಲವಿ ಅವಳ ಕೈಯಲ್ಲಿನ ಉಂಗುರ ನೋಡಿ ಬೆಳಿಗ್ಗೆಯಿಂದ ಸಾಕೆನ್ನುವಷ್ಟು ಕಾಡಿಸಿದ್ದಳು. ಅಪೂರ್ವಳ ಕೆನ್ನೆ ನಾಚಿಕೆಗೆ ಅದೆಷ್ಟು ಬಾರಿ ಕೆಂಪಾಗಿತ್ತೋ ಲೆಕ್ಕವೇ ಇಲ್ಲ. ಮಧ್ಯಾಹ್ನ ಆಫೀಸ್ನ ಕ್ಯಾಂಟೀನ್ನಲ್ಲಿ ಊಟಕ್ಕೆಂದು ಕುಳಿತಾಗಲೂ ಅದೇ ವಿಷಯ. ಏನೇ ಒಳ್ಳೆ ಹಳೆ ಕಾಲದ ಗೌರಮ್ಮನ ಹಾಗೆ ಆಡ್ತಿದ್ದೀಯಲ್ಲ, ಅವನು ನಂಬರ್ ಕೊಟ್ಟಿದ್ದಂತಾನೆ. ತಿಂಗಳಲ್ಲಿ ಮದುವೆ ಇಟ್ಕೊಂಡು ಇನ್ಯಾವಾಗ ಮಾತು ಶುರು ಮಾಡೋದು ನೀನು? ಜೊತೆಗೆ ಹೋಗಿ ಜವಳಿ ತಗೊಳ್ಳೋದಿದೆ, ಬಂಗಾರ ತೆಗೆದುಕೊಳ್ಳೋದಿದೆ, ಇಬ್ಬರು ಸೇರಿ ಒಂದು ಮನೆ ಹುಡ್ಕೋದಿದೆ. ಅಬ್ಬಬ್ಬಾ, ಸುಸ್ತಾಯಿತು ಕಣೆ. ನಿನ್ನ ಜಾಗದಲ್ಲಿ ನಾನೇನಾದರೂ ನೀನಿದ್ದಿದ್ರೆ ಹುಬ್ಬೇರಿಸಿದಳು ಅಪೂರ್ವ. ನಿನ್ನ ಸಹವಾಸ ಬಿಟ್ಟು ಇಷ್ಟೊತ್ತಿಗೆ ಅವನ ಜೊತೆ ಜಾಲಿಯಾಗಿ ಓಡಾಡ್ತಾ ಇರ್ತಿದ್ದೆ. ಮನೆ ಹುಡ್ಕೋ ಕಷ್ಟದ ಕೆಲಸ ಇಲ್ಲ ಬಿಡು, ಅವರದ್ದು ಈಗ ಆಲ್ರೆಡಿ ಫ್ಲ್ಯಾಟ್ ಇದೆ. ಓ, ಸ್ವಂತ ಮನೆನಾ? ಒಳ್ಳೇದಾಯಿತು ಬಿಡು. ಹಾಗಿದ್ರೆ ಈಗ ನೀನಿರೋ ಫ್ಲ್ಯಾಟ್ ಏಕತ್ತೆ? ಅದಕ್ಕೇನು, ನಾನಿದ್ದಿದ್ದೇ ಬಾಡಿಗೆಗೆ ತಾನೆ. ಈ ಸಂಬಂಧ ಓಕೆ ಆದ ತಕ್ಷಣ ಓನರ್ಗೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮದುವೆ ಆಗ್ತಿದ್ದ ಹಾಗೆ ಇಲ್ಲಿಗೆ ಬರೋದು, ನನ್ನ ಲಗೇಜ್ ಎತ್ತಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಮತ್ತು ಈ ಜಾಬ್ಗೆ ರಿಸೈನ್ ಮಾಡಿದ್ದು ಹೇಳಿದ್ಯಾ? ಸಂತೋಷ್ ಅವರಿಗೆ ಹೇಳಿದ್ದೀನಿ ಕಣೆ, ಈ ಕೆಲಸಕ್ಕೆ ರಿಸೈನ್ ಮಾಡಿದ್ದೀನಿ, ಸದ್ಯಕ್ಕೆ ನೋಟಿಸ್ ಪೀರಿಯಡ್ನಲ್ಲಿದ್ದೀನಿ ಅಂತ. ಮದುವೆ ಆದಮೇಲೆ ಯಾವುದಾದ್ರೂ ಕಾಲೇಜ್ಗೆ ಲೆಕ್ಚರರ್ ಆಗಿ ಹೋಗ್ತೀನಿ ಅಂತ. ನಿಂಗೆ ಯಾಕೆ ಬೇಕು ಅದೆಲ್ಲ? ಆರಾಮಾಗಿ ಮನೇಲಿ ಇರಬಾರ್ದಾ? ಹೊಸದಾಗಿ ಮದುವೆ ಆಗಿರ್ತೀರಿ, ಹೀಗೆ ಇಬ್ಬರು ಬ್ಯುಸಿಯಾಗಿಬಿಟ್ರೆ ಸಂಸಾರ ಯಾವಾಗ ಮಾಡ್ತೀರಿ? ಪಲ್ಲವಿ ಕೇಳಿದಳು. ಪಲ್ಲು, ಸಾಕು ನಿಲ್ಲಿಸ್ತೀಯಾ? ಅತಿ ಆಯಿತು ಕಣೆ ನಿಂದು. ಟೀಚರ್ ಆಗಬೇಕು ಅನ್ನೋದು ನನ್ನ ಬಾಲ್ಯದ ಕನಸು. ಇಷ್ಟು ವರ್ಷ ಬೇರೆ ಕೆಲಸದಲ್ಲಿ ಕಾಂಪ್ರಮೈಸ್ ಆಗಿದ್ದು ಸಾಕು. ಇನ್ನೂ 1 ವಾರ ಇದೆ ಕಣೆ. ಆಮೇಲೆ ಈ ಕಂಪ್ನಿಗೆ ಒಂದು ದೊಡ್ಡ ನಮಸ್ಕಾರ. ಇನ್ಮೇಲಾದರೂ ಆತ್ಮತೃಪ್ತಿ ಕೊಡೋ ಕೆಲಸ ಮಾಡೋಣ. ನೀನೋ ನಿನ್ನ ಆತ್ಮತೃಪ್ತಿನೋ, ಇಷ್ಟು ವರ್ಷ ಅನುಭವ ಇದ್ದು ಒಳ್ಳೆ ಸಂಬಳ ತಗೊಂಡು ಈಗ ಯಾವುದೋ ಕಡಿಮೆ ಸಂಬಳದ ಕೆಲಸ ಮಾಡ್ತೀನಿ ಅಂತಿದೆಯಲ್ಲೇ. ಅದ್ರ ಬದಲು ಕಂಪ್ನಿ ಚೇಂಜ್ ಮಾಡಿದರೆ ಈಗ ಇದ್ದಿದ್ದಕ್ಕಿಂತಲೂ 30-40% ಹೈಕ್ ಸಿಗುತ್ತೆ. ಹೋಗಲಿ ಬಿಡು, ಒಟ್ಟಿನಲ್ಲಿ ನಿನ್ನ ಇಷ್ಟದಂತೆ ಮದುವೆ ಆಗಿ ಸುಖವಾಗಿರು. ಇಲ್ಲಿಂದ ಹೋದ್ಮೇಲೆ ನನ್ನ ಮರೆತು ಬಿಡಬೇಡ. ಆಮೇಲೆ ಸಾಕು ಊಟ ಆಯ್ತಲ್ವಾ, ಈಗ ಎದ್ದಳು, ಒಂದು ಮೀಟಿಂಗ್ ಇದೆ, ನಾನು ಅಟೆಂಡ್ ಆಗಬೇಕು. ಲೇ ಕಳ್ಳಿ, ನೀನಿನ್ನೂ ಪಾರ್ಟಿ ಕೊಡಿಸಿಲ್ಲ, ನೀನು ಹುಡುಗನ ಪರಿಚಯ ಮಾಡಿಸಿಲ್ಲ, ನೆನಪಿರಲಿ. ಮೊದಲು ನಾನು ಮಾತಾಡ್ತೀನಿ, ನಂತರ ಆದಷ್ಟು ಬೇಗ ನಿಂಗೆ ಪರಿಚಯ ಮಾಡಿಸ್ತೀನಿ, ಸರಿನಾ? ಯಾವಾಗ? ಕಣ್ಣು ಮಿಟುಕಿಸಿ ಕೇಳಿದಳು ಪಲ್ಲವಿ. ಅಪೂರ್ವಳ ಕೆನ್ನೆ ಮತ್ತೆ ರಂಗೇರಿತು. ಆಹಾ, ನೋಡು, ಆಗಲೇ ಮದುವೆ ಕಳೆ ಎದ್ದು ಕಾಣಿಸ್ತಾ ಇದೆ ನಮ್ಮ ಹುಡುಗಿ ಮುಖದಲ್ಲಿ. ಮೀಟಿಂಗ್ ಇದೆ ಅಂತ ಹೇಳಿದ್ದೆ, ಕನಸು ಕಾಣ್ತಾ ಇಲ್ಲೇ ನಿಂತು ಬಿಡಬೇಡ, ಬಾ ಎಂದು ಅವಳನ್ನು ಎಳೆದುಕೊಂಡು ತಮ್ಮ ಡೆಸ್ಕ್ ಕಡೆ ಹೋದಳು ಅವಳ ಜೀವದ ಗೆಳತಿ ಪಲ್ಲವಿ. ಮುಂದುವರಿಯುವುದು. ಹೇಗಿತ್ತು ಕತೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನಿದು 5 ಎಪಿಸೋಡ್ ಆದರೂ ಅಪೂರ್ವ ರಿಷಿ ಭೇಟಿ ಆಗ್ತಾನೆ ಇಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಅದಕ್ಕೆ ನೀವು ಸ್ವಲ್ಪ ಕಾಯಲೇಬೇಕು. ಅಪೂರ್ವನೇ CITಗೆ ಬರ್ತಾಳೋ, ರಿಷಿನೇ ಅಪೂರ್ವ ಮನೆಗೆ ಹೋಗ್ತಾನೋ? ವೇಟ್ ಮಾಡಿ, ಗೊತ್ತಾಗುತ್ತೆ. ಧನ್ಯವಾದಗಳು. ಖುಷಿ.